ಜೈ ಇಂಜಿನಿಯರ್ ಎಲ್ಲರಿಗೂ. ಸೊ ನಮ್ಮ ಹುಬ್ಬಳ್ಳಿ ಗಣೇಶ್ ಪೇಟೆ ಗುಡಿಶಾಟ್ ರೋಡ್ ಒಳಗ ಅಷ್ಟವಿನಾಯಕನ ಗುಡಿ ಐತಿ ಅಂತಂದ್ರೆ ನೀವ್ ಯಾರು ನಂಬ್ತಿರನ? ಸೊ ಖರೇನು ಜಾಸ್ತಿ ಜನಕ್ಕೆ ಗೊತ್ತಿಲ್ಲಿದ್ದ ಈ ಗುಡಿ ರೆಡಿ ಆಗಿದ್ದ 2021 ಆದ್ರೂ ಈ ಗುಡಿ ಸ್ಥಾಪನೆ ಮಾಡಾಕ ನಮ್ ಹಿಂದೂ ಕಾರ್ಯಕರ್ತರವ್ರ ಬಹಳಷ್ಟು ಹೋರಾಟ ಮಾಡ್ಯಾರಪ್ಪ. ಅಂದಾಗಿ ಈ ಗುಡಿ ಸ್ಥಾಪನೆ ಆಗಿದ್ದ. ಮೊದ್ಲಿಗೆಲ್ಲ ನಮ್ಮ ಅಷ್ಟವಿನಾಯಕನ ಭಕ್ತರು ಮಹಾರಾಷ್ಟ್ರ ಪುಣೆ ಸೈಡ್ ಹೋಗಿ 9 ಊರ್ ಅಡ್ಡಾಡ್ಬೇಕಾಗಿತ್ರಪ್ಪ ಅಷ್ಟವಿನಾಯಕನ ದರ್ಶನ ಮಾಡ್ಕೊಳಕ. ಅದ ಇವಾಗ 2021 ನಮ್ಮ ಹುಬ್ಬಳ್ಳಿ ಒಳಗ ಸ್ಥಾಪನೆ ಆಗತ್ತಲ್ಲ, ಅದು ಒಂದ್ ನಮ್ಮ ಹುಬ್ಬಳ್ಳಿ ಅವರಿಗೆ ಹೆಮ್ಮೆ ಅಂತ ಹೇಳ್ಕೊಳಕ್ ಇಷ್ಟಪಡ್ತೀನಿ. ನಮ್ಮ ಅಷ್ಟವಿನಾಯಕನ ಹೆಸರು ಯಾರ್ಯಾರಿಗೆ ಗೊತ್ತೈತಿ ಹೇಳ್ರಿ? ಗೊತ್ತಿಲ್ಲ ಅಂತಂದ್ರ ನಾನು ಹೇಳ್ತೀನಿ ಕೇಳ್ರಿ. ಇವಾಗ ಮಯೂರೇಶ್ವರ ಗಣಪತಿ, ಸಿದ್ಧಿ ವಿನಾಯಕ ಗಣಪತಿ, ಬಲ್ಲಾಳೇಶ್ವರ ಗಣಪತಿ, ಚಿಂತಾಮಣಿ ಗಣಪತಿ, ವರದ ವಿನಾಯಕ ಗಣಪತಿ, ವಿಘ್ನೇಶ್ವರ ಗಣಪತಿ, ಮಹಾ ಗಣಪತಿ ಹಾಗೂ ಗಿರಿಜತ್ಮಾಜ್ ಗಣಪತಿ. ಮತ್ತೇನಪ್ಪಾ ಅಂತಂದ್ರ ಬಂದಂತ ಭಕ್ತಾದಿಗಳಿಗೆ ಏನಾದ್ರೂ ಸಣ್ಣ ಪುಟ್ಟ ಕಷ್ಟ ಅನ್ನೋದಿರ್ತೈತಿ. ಆ ಕಷ್ಟ ನಮ್ಮ ಅಷ್ಟವಿನಾಯಕನ ಹತ್ರ ಹೇಳ್ಕೊಂಡಾಗ ಪರಿಹಾರ ಆಗಿದ್ದ ಸತ್ಯನೂ ಐತ್ರಿಪ್ಪ. ಇಲ್ಲೇ ಅಷ್ಟವಿನಾಯಕನ ದರ್ಶನ ಎಲ್ಲಾ ಮುಗಿಸ್ಕೊಂಡ ಭಕ್ತಾದಿಗಳು ಸೀದಾ ಗರ್ಭಗುಡಿ ಕಡೆ ಬಂದ್ರಂದ್ರ ಅವ್ರಿಗೆ ಕಾಣೋದ್ರಿಪ್ಪ ಮಹಾರಾಷ್ಟ್ರದೊಳಗ ಬಹಳ ಫೇಮಸ್ ಐತಿದ್ದ, ಬಹಳ ಹೆಸರುವಾಸಿ ಆಗೈತಿ. ಪುಣೆ ಒಳಗ ಇದ್ರ ಗುಡಿ ಐತ್ರಿಪ್ಪ. ಯಾರಿಗಾರಿಗೆ ಗೊತ್ತೈತಿ ಕಮೆಂಟ್ ಮುಖಾಂತರ ತಿಳಿಸ್ರಿ, ನನಗೂ ಗೊತ್ತಕ್ಕೈತಿ ಎಷ್ಟು ಮಂದಿಗೆ ಈ ನಮ್ ಗಣೇಶ ಗೊತ್ತದಾನಂತಂದ. ನಮ್ ಗುಡಿಶೆಟ್ ರೋಡ್ ಅಷ್ಟವಿನಾಯಕ ಗುಡಿ ಪೂಜಾರಿ ಬಗ್ಗೆ ಹೇಳ್ಬೇಕಂತಂದ್ರ ಇವ್ರ ಸತತವಾಗಿ 15 ವರ್ಷ ಆತ್ರಿಪ್ಪ. ಖರೇನು 15 ವರ್ಷ ಆತ್ ಇವ್ರ ನಮ್ ಗಣೇಶಾಗ ಪೂಜೆಯನ್ನ ಮಾಡ್ಕೊಂತ ಬರತಾರ. ಈ ಗುಡಿ ಒಳಗ ಪ್ರತಿ ತಿಂಗಳನು ಸತ್ಯನಾರಾಯಣ ಪೂಜೆ ನಡೀತೈತ್ರಿಪ್ಪ. ಯಾವಾಗ ಅಂತಂದ್ರ ಪ್ರತಿ ತಿಂಗಳ ಹುಣ್ಣಿಮೆ ಒಳಗ ಸತ್ಯನಾರಾಯಣ ಪೂಜೆ ಇಲ್ಲಿ ನಡೀತೈತಿ. ಹಂಗ ಹೊರಗಿನವ್ರು ಯಾರ ಮನೆಯವ್ರು ಇಲ್ಲಿ ಮಾಡಿಸ್ಬೇಕಂತಂದ್ರ ಹೋಗಿ ಅವಶ್ಯವಾಗಿ ಮಾಡಿಸಬಹುದು. ಸತ್ಯನಾರಾಯಣ ಪೂಜೆ ಎಲ್ಲದಕ್ಕೂ ಅವಕಾಶ ಮಾಡಿಸ್ಕೊಡ್ತಾರ. ಹಂಗ ಗುಡಿ ಹೊರಗ ಹೋಮ ಕುಂಡ ಕೂಡ ಐತ್ರಿಪ್ಪ. ಪ್ರತಿ ತಿಂಗಳನು ಈ ಹೋಮ ಕುಂಡದೊಳಗ ಹೋಮ ಕಂಟಿನ್ಯೂಸ್ ಆಗಿ ನಡೀತಾನೆ ಇರ್ತೈತಿ. ಪ್ರತಿ ತಿಂಗಳನು ಸಂಕಷ್ಟ ಕೂಡ ಬರ್ತೈತಲ್ರಿ. ಮತ್ತ ಆ ಸಂಕಷ್ಟಿಗ ನಮ್ಮ ಗಣೇಶಗ್ ನೋಡ್ಬೇಕ 2 ಕಣ್ಣು ಸಾಲಂಗಿಲ್ಲ. ಆ ನಮೂನಿ ಆಭರಣದೊಳಗ ಅಲಂಕಾರ ಕೂಡ ಮಾಡಿರ್ತಾರ. ಹಂಗ ವರ್ಷದೊಳಗ 1 ಅಥವಾ 2 ಸಂಕಷ್ಟ ಅಂದ್ರು ಬಹಳ ಸ್ಪೆಷಲ್. ಯಾಕಂತಂದ್ರ ಅದ ಮಂಗಳಾರನ ಬರ್ತೈತಿ. ಆ ಮಂಗಳಾರ ನಮ್ ಗಣೇಶನ ವಾರ ಆಗಿರ್ತೈತ್ರಿಪ್ಪ. ಪ್ರತಿ ವರ್ಷನು ಇಲ್ಲೇ ಬಾವಿ ಐತ್ರಿಪ್ಪ. ಗಣೇಶ ವಿಸರ್ಜನೆ ಮನಿವೆಲ್ಲ ಇಲ್ಲೇ ಮಾಡ್ತಾರ. ಸೊ ಇದ್ರದ ಲೊಕೇಶನ್ ಬಂದ್ಬಿಟ್ಟ ಗುಡಿದ ರೈಲ್ವೆ ಸ್ಟೇಷನ್ ಒಳಗ ಈ ಕಮಾನ್ ಐತಲ್ಲ, ಈ ಕಮಾನ್ ದಾಡ್ಕೊಂಡ ನೀವು ಚಿಗರಿ ಬಸ್ ಸ್ಟಾಪ್ ಕಡೆ ಬರ್ಬೇಕ. ಚಿಗರಿ ಬಸ್ ಸ್ಟಾಪ್ ದಾಡ್ಕೊಂಡ ನೀವು ಇಲ್ಲೇ ಗುಡಿಶೆಟ್ ರೋಡ್ ವನ್ಯ ಮುಖ್ಯ ರಸ್ತೆ ಅಂತ ಬರ್ತೈತಿ. ಅದನ್ನ ದಾಡ್ಕೊಂಡು ಬಂದ್ರೆ ಅಂದ್ರೆ ನಿಮಗೆ ಸಿಗೋದನ್ನ ಅಷ್ಟವಿನಾಯಕನ ದೇವಸ್ಥಾನ. ನಿಮ್ಗೆ ವಿಡಿಯೋ ಹೆಂಗ ಅನಿಸ್ತಾ ಕಮೆಂಟ್ ಮುಖಾಂತರ ತಿಳಿಸ್ರಿ. ಮತ್ತೆ ಮುಂದ್ ಸಿಗೋಣಂತ ನೆಕ್ಸ್ಟ್ ವಿಡಿಯೋ ಒಳಗ. ಜೈ ಆಂಜನೇಯ.